ನನ್ನ ಹೆಸರು ಶೀಲಾ ಶ್ರೀನಿವಾಸ್. ಇವತ್ತಿನ ವಿಶೇಷ ಅಡುಗೆ ಅಂಡ ಗುಟ್ಟಳ ಹೇಗೆ ಮಾಡುವುದು ನೋಡೋಣ. ಮೊದಲಿಗೆ ಪ್ಯಾನ್ ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ದೀನಿ, ಜೀರಿಗೆ ಎಲ್ಲ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ. 1 ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ 1 ಬಟ್ಲು ಟೊಮೊಟೊ ಹಾಕಬೇಕು. ಅರಿಶಿನ ಸ್ವಲ್ಪ ಹಾಕಬೇಕು. 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. 1 ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಕೊತ್ತಂಬರಿ ಪುಡಿ, 1 ಸ್ಪೂನ್ ಜೀರಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. 1/2 ಸ್ಪೂನಷ್ಟು ಗರಂ ಮಸಾಲ, 5 ಎಗ್ ತೊಗೊಂಡಿದ್ದೀನಿ ನಾನು. ಈಗ 5 ಎಗ್ ಹಾಕಿದ್ದೀನಿ. ಈಗ 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಈಗ ಲಿಡ್ ಓಪನ್ ಮಾಡಿ, ನಿಮಗೆ ಬೇಕಾದರೆ ಇದನ್ನು ಉಲ್ಟಾ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೇನೆ ತಿನ್ಬೋದು. ಇದನ್ನು ಉಲ್ಟಾ ಮಾಡಾದ್ಮೇಲೆ 2 ನಿಮಿಷ ಬೇಯಿಸ್ಕೋಬೇಕು. ಎರಡು ನಿಮಿಷ ಆದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಹಾಕಬೇಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಅಂಡ ಗುಟ್ಟಳ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.